ನಾನು ನಮ್ಮ ತಂದೆ ಫ್ರೆಂಡ್ಸ್ ತರ ಇದ್ವಿ. ಸಿಸ್ಟಮಿಕ್ ಚೇಂಜಸ್ ನಾವು ತರಬೇಕಂದ್ರೆ ಇಟ್ ಟೇಕ್ ಟೈಮ್. ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ರೈತರ ಸಮಸ್ಯೆ ಬಗ್ಗೆ ನಾವು ಚಿಕ್ಕರಿಂದ ನಮ್ಮ ತಂದೆಯವರು ಹೇಳ್ಕೊಂಡು ಬರ್ತಿದ್ದಾರೆ. ಸೊ ನೀವು ಪ್ರಾಬ್ಲಿ ನಂಜುಂಡಸ್ವಾಮಿ ಅವರಾಗಿರ್ಬೋದು, ಪುಟ್ಟಣ್ಣಯ್ಯವರಾಗಿರ್ಬೋದು, ನಿಮ್ಮ ಚೈಲ್ಡ್ಹುಡ್ ಇವರ ಒಡನಾಟಗಳಂದ್ರೆ ಅವ್ರನ್ನ ನೋಡ್ಕೊಂಡು ಬೆಳೆದಿರ್ತಾರ ತಾವು ಆಲ್ ಯುವರ್ ಚೈಲ್ಡ್ಹುಡ್. ಅದು ನಿಮ್ಮ ಮೇಲೆ ಹೆಂಗೆ ಪ್ರಭಾವ ಬಿದ್ದಿದೆ ಅಂತ ತಗೋಬೋದು ಸರ್? ಅಲ್ಲ, ಡೆಫಿನೆಟ್ಲಿ ನಮ್ಮ ಮನೆಯಲ್ಲೇ ನಮ್ಮ ತಂದೆಯವರು ಮತ್ತೆ ಚಿಕ್ಕದ್ರಲ್ಲಿ ಅವರು ಮಾಡ್ತಿದ್ದಂಥ ಹೋರಾಟಗಳನ್ನ ನೋಡ್ಕೊಂಡೇ ಬೆಳೆದಿರೋಂಥವ್ರು. ನಮ್ಮ ಮನೇಲೆ ನಮ್ಮ ತಾತ ಒಂಥರ ಇದ್ರು, ನಮ್ಮ ತಂದೆ ಒಂಥರ ಇದ್ರು. ಸೊ ಅಲ್ಲೇ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಗಳಿದ್ರು. ಸೊ ಅವರು ಡೆಫಿನೆಟ್ಲಿ ನಮ್ಮ ತಂದೆಯವರು ಮಾಡ್ತಿದ್ದಂಥ ಕೆಲಸಗಳು ನಮ್ಮ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರಿದೆ. ಅದಕ್ಕೆ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಮನಸ್ಸಲ್ಲಿ ಇದ್ದಿದ್ದು ನನಗೆ ಗೊತ್ತಿರೋ ಏನು ವೃತ್ತಿಯ ಮೂಲಕ ಅದ್ರಲ್ಲಿ ಏನು ಕಲ್ತ್ಕೊಂಡಿದ್ದೀನಿ, ಅದ್ರ ಮೂಲಕ ರೈತರಿಗೆ ಏನಾದರೂ ಮಾಡ್ಬೇಕಂತ ಚಿಕ್ಕದ್ರಿಂದನೂ ನನಗೆ ಇತ್ತು. ಅಂದರೆ ದೊಡ್ಡವನಾದ್ಮೇಲೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಸೊ ಅದಕ್ಕೆ ಈಗ ಅದೊಂದು ಡೆಫಿನೆಟ್ಲಿ ರೈತರ ಸಮಸ್ಯೆ ಬಗ್ಗೆ ನಾವು ಚಿಕ್ಕದ್ರಿಂದ ನಮ್ಮ ತಂದೆಯವರು ಹೇಳ್ಕೊಂಡು ಬರ್ತಿದ್ದಾರೆ. ಯಾವ ಥರ ಈಗ ಮನೇಲಿ ಚರ್ಚೆ ಮಾಡ್ತಾ ಇದ್ವಿ, ಯಾಕೆ ಹೋರಾಟಗಳನ್ನ ಮಾಡ್ತಾ ಇದ್ದೀರಿ ಅನ್ನೋದು ನನ್ನ ಪ್ರಶ್ನೆ ಇರ್ತಾ ಇತ್ತು ನಮ್ಮ ತಂದೆಯವ್ರ ಹತ್ರ. ಸೊ ಬೇರೆ ಥರ ಸೊಲ್ಯೂಷನ್ ಹುಡ್ಕೋಕ್ಕಾಗ್ತಿಲ್ವಾ ಅಂತ. ಸೊ ಇದೆಲ್ಲ ಡಿಸ್ಕಸ್ ಮಾಡೋರು. ನಾನು ನಮ್ಮ ತಂದೆ ಫ್ರೆಂಡ್ಸ್ ಥರ ಇದ್ವಿ. ಅವರು ಹಂಚಿಕೊಳ್ಳೋರು, ಹೆಂಗಿರ್ಬೇಕು, ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಸೊ ಡೆಫಿನೆಟ್ಲಿ ಅವ್ರ ಹೋರಾಟಗಳು, ಅವ್ರು ನಡ್ಕೊಂಬಂದಿರೋ ದಾರಿ ನಮ್ಮ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡಿದೆ. ಸೊ ನಿಮ್ಮನ್ನು ನೋಡಿದ್ರೆ ಅನ್ಸುತ್ತೆ, ಬಿಕಾಸ್ ನಾವು ಸಾಕಷ್ಟು ಜನ ರಾಜಕಾರಣಿಗಳ ಇಂಟರ್ವ್ಯೂ ಮಾಡಿದಾಗ ದೆರ್ ವಿಲ್ ಬಿ ಲಾಟ್ ಆಫ್ ಸೌಂಡ್ ವಾಯ್ಸ್ ವೆನ್ ವಾಕಿಂಗ್ ಇನ್ ಅರೌಂಡ್ ಅನ್ನೋದನ್ನ ನೀವು ತುಂಬ ಹಂಬಲ್ ಆಗಿ, ಬಿಕಾಸ್ ನಾನು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವಾಗ ಭೇಟಿ ಮಾಡಿದಾಗ್ಲೂ ಯು ಆರ್ ವೆರಿ ಹಂಬಲ್. ಆ್ಯಂಡ್ ನನಗೊಂದು ತುಂಬ ಚೆನ್ನಾಗಿ ನೆನಪಿದೆ ಸರ್, ತಾವು ಯು ಆರ್ ಸಿಟ್ಟಿಂಗ್ ಆ್ಯಂಡ್ ನಿಮ್ಮ ಪಕ್ಕದಲ್ಲಿರೋರು, ನೀವು ಅವಾಗ ಬಂದ್ರಿ, ಫ್ಲಕ್ಸ್ಗಳು ಹಾಕ್ಸಿದೆ. ನಿಮ್ಮ ಬರ್ಡೇ ಏನಾಯಿತು, ನೆಕ್ಸ್ಟ್ ಒಂದಿನ 2 ದಿನ ಇತ್ತು, ಎಲ್ಲ ಕಡೆ ಫ್ಲಕ್ಸ್ಗಳು ಹಾಕ್ಸಿದೆ. ನೀವು ಡಿ ಸಿ ಅವ್ರನ್ನ ಕರೆಸಿ ಫ್ಲಕ್ಸ್ ಎಲ್ಲ ತೆಗಿಸ್ಬಿಡಿ ಅಂತಂದ್ರು. ಪಕ್ಕದಲ್ಲಿ ಯಾರು ಇಲ್ಲ ಸರ್, ಬೇರೆ ಪಾರ್ಟಿಯವರು ಹಾಕಿದ್ದಾರೆ ಅಂತ ಹೇಳಿ, ನೀವು ಆಗ ಫಸ್ಟ್ ನಮ್ಗೆ ತೆಗಿಸಿ, ಅದಾದ್ಮೇಲೆ ಅವ್ರು ತೆಗಿಸಿ ಅಂತಂದ್ರೆ ದ ಚೇಂಜ್ ಶುಡ್ ಹ್ಯಾಪನ್ ವಿತ್ ಇನ್ ಅಸ್ ಫಾರ್ ದ ಫಸ್ಟ್ ಟೈಮ್. ನನಗೆ ನಾನು ಹಿಂಗೆಲ್ಲ ಇರ್ತಾರ ಒಬ್ಬ ಅಂದರೆ, ಫಾರ್ ಅಸ್ ವಾಟ್ ಈಸ್ ಅನ್ ಐಡಿಯಾ, ಒಂದು ಪೊಲಿಟಿಷಿಯನ್ ಅಂದಿದ ತಕ್ಷಣ ನಾವು ಹೆಂಗೆ ನೋಡ್ತೀವಿ, ಸಿಕ್ಕಾಪಟ್ಟೆ ಲೌಡಾಗಿ ನೋಡಿರ್ತೀವಿ, ಜೋರಾಗಿ ನೋಡಿರ್ತೀವಿ. ಬಟ್ ತಾವು ತುಂಬ ಹಂಬಲಾಗಿ ಫಸ್ಟ್ ನನ್ನ ತೆಗೀರಿ, ಆಮೇಲೆ ಅವ್ರು ತೆಗೀರಿ ಅಂತ ಹೇಳಿದ್ರಿ. ನೀವು ಅಲ್ಲಿ ಹಂಗೆ ಮತ್ತೆ ಆ ಮೀಟಿಂಗ್ ರೂಮ್ ಬಿಟ್ಟು ಹೋದ್ರಿ. ವಿ ವರ್ ಸಿಟ್ಟಿಂಗ್ ಸ್ಟಿಲ್ ದೇರ್ ಆ್ಯಂಡ್ ನಿಮ್ಮ ಪಕ್ಕದಲ್ಲಿ ಇರೋರಲ್ಲ, ಆಯ್ತು 2 ದಿನ ಬಿಟ್ಬಿಟ್ಟು ತೆಗೀರಿ ಅಂತ ಪಾಪ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸೊ ಅವರು ಡಿ ಸಿ ಅವ್ರನ್ನ, ಸರ್ 2 ದಿನ ಅವ್ರ ಬರ್ಡೇ ಆಗೋಗ್ಬಿಡುತ್ತೆ, ಆಮೇಲೆ ನಮ್ದು ತೆಗೀರಿ, ಅವ್ರದ್ದು ತೆಗೆದ್ಬಿಡಿ ಅಂತ. ಸೊ ನಿಮ್ಗೆ ಇದು ಎಷ್ಟು ಚಾಲೆಂಜಿಂಗ್ ಆಗಿ ಅನ್ಸುತ್ತೆ ಸರ್? ಡೆಫಿನೆಟ್ಲಿ ಈಗ ಒಂಥರ ಇನ್ನೂ ನನಗೆ ಅದು ಕಷ್ಟ ಇದೆ. ಬಟ್ ಏನಂದ್ರೆ ಸಿಸ್ಟಮಿಕ್ ಇದು ಅಂದರೆ ಇಸ್ ಆಲ್ವೇಸ್ ಕಾಂಪಿಟೇಷನ್. ನಮ್ಮವ್ರೂ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮವ್ರೂ ನಮ್ಮ ವಾಯ್ಸು ಕೇಳಬೇಕು ಜನರನ್ನ ಅನ್ನೋದು ಗುಡ್ ಆರ್ ಬ್ಯಾಡ್ ಹಿಂದಿನಿಂದ ನಡ್ಕೊಂಡು ಬಂದ್ಬಿಟ್ಟಿದೆ ಥ್ರೂ ಔಟ್ ದ ಸಿಸ್ಟಮ್. ಸೊ ಸಿಸ್ಟಮಿಕ್ ಚೇಂಜಸ್ನ ನಾವು ತರಬೇಕಂದ್ರೆ ಇಟ್ ಟೇಕ್ ಟೈಮ್. ಕರೆಕ್ಟ್. ಓವರ್ನೈಟು ಎಲ್ಲನೂ ಮಾಡಿಬಿಡು, ಚೇಂಜ್ ಮಾಡಿ ನೀವು ಹೊಂದ್ಕೊಳ್ಳಿ ಅಂತಂದರೆ ಯಾರು ಹೊಂದ್ಕೊಳ್ಳಲ್ಲ. ಸೊ ಅದು ಇಲ್ ಟೇಕ್ ಟೈಮ್. ಬಟ್ ಎಲ್ಲರೂ ಸಣ್ಣದಾಗಿ ನಾವು ಚೇಂಜ್ ಶುರು ಮಾಡಲೇಬೇಕಾಯ್ತು. ಅದು ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ? ಆಗತ್ತೆ. ಅಂದರೆ ಇಲ್ಲಿ ತನಕ ಇನ್ನೂ ಸ್ಮಾಲ್ ನಗೆಟ್ಸ್ ಕಾಣಿಸ್ತದೆ ಅಷ್ಟೇ. ಬಟ್ ಇನ್ನೂ ಟೈಮ್ ತಗೋತದೆ.